ಮುನ್ನೇಕೊಳ್ಳಲ್ಲ ಗ್ರಾಮ ಏನಕ್ಕೆ ಅಂತಂದ್ರೆ ಧಾರ್ಮಿಕ ಕ್ಷೇತ್ರ, ಧಾರ್ಮಿಕ ಗ್ರಾಮ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ 94-95ನೇ ವರ್ಷದಲ್ಲಿ ನಮ್ಮ ಗ್ರಾಮಕ್ಕೆ ಕಣ್ಮಣಿನ ಲಕ್ಷ್ಮೀನಾರಾಯಣ ಸ್ವಾಮಿ ಇರ್ಬೋದು, ಸೋಮೇಶ್ವರ ಇರ್ಬೋದು, ನಮ್ಮ ಗ್ರಾಮ ದೇವತೆ ಮಾರಿಯಮ್ಮ ಇರ್ಬೋದು, ಅವರು ಒಂದು ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಂಥದ್ದು. ಅದರ ಹಿಂದೆ ಸುಮಾರು ಒಂದು 20-25 ವರ್ಷಗಳಿಂದ ಯಾವುದೇ ಇತರೆ ರಾಜಕೀಯ ಪಕ್ಷ ಇರಲಿಲ್ಲ. ಇವರು ಯುವ ಕಣ್ಮಣಿಯಾಗಿ ಬಂದಂಥವ್ರು. ಇವರು ರಾಜಕೀಯಕ್ಕೆ ಬರ್ಬೇಕಂತ ಬಂದಿಲ್ಲ. ನಮ್ಮ ಗ್ರಾಮದ ಎಲ್ಲ ಹಿರಿಯರು, ಯುವಕರು, ತಾಯಂದ್ರು ಹೆಚ್ಚಿಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಇವತ್ತೇನು ನಮ್ಮ ದೇಶಾದ್ಯಂತ ಮಹಿಳಾ ಮೀಸಲಾತಿ ಅಂತ ಇದ್ದಾರೆ. ಆ ತಾಯಂದ್ರು ಅವ್ರ ಆಶೀರ್ವಾದ ಮಾಡಿ ಅವ್ರನ್ನ 96ರಲ್ಲಿ ಗೆಲ್ಸಿದ್ದು. ಆ ತಾಯಂದ್ರ ಆಶೀರ್ವಾದ ಇಲ್ಲಿ ತನಕ ಅವ್ರನ್ನ ಸೋಲಿಲ್ದೆ ಅವ್ರನ್ನ ಗೆಲ್ಸ್ಕೊಂಡು ಬರ್ತಾ ಇರೋದು ಆ ತಾಯಂದ್ರ ಆಶೀರ್ವಾದ, ಮತ್ತೆ ನಮ್ಮ ಗ್ರಾಮ ದೇವತೆ ಮಾರಿಯಮ್ಮ ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ವರ್ಷ ಪೂರ್ತಿ ಜನರ ಸೇವೆ, ಬಡವರ ಸೇವೆ ಅಂತ ಮಾಡೋದು ಯಾರಾದ್ರೂ ಇದ್ದಾರೆ ಅಂದ್ರೆ ನಾವು ನೋಡಿರ್ತಕ್ಕಂಥವ್ರು ಶ್ರೀಯುತ ಉದಯ್ ಕುಮಾರ್ ಅವರು. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ನಮ್ಮ ಗ್ರಾಮದ ಪರವಾಗಿ, ತಾಯಂದ್ರ ಪರವಾಗಿ, ಯುವಕರ ಪರವಾಗಿ ಹಾಗೂ ಹಿರಿಯರ ಪರವಾಗಿ ನಾನು ಈ ಗ್ರಾಮದ ಮುಖಾಂತರ ನಾನು ಅವ್ರಿಗೆ ಎಲ್ಲ ನಮ್ಮ ಗ್ರಾಮ ದೇವರುಗಳ ಮುಖಾಂತರ ನಾನು ಅವ್ರಿಗೆ ಆಶೀರ್ವಾದ, ಆರೋಗ್ಯ, ಆಯಸ್ಸು ಕೊಡ್ಲಿ, ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡ್ಲಿ, ಬಡವರ ಸೇವೆ ಮಾಡ್ಲಿ, ಸದಾ ಜನರ ಸೇವೆ ಅಂತ ಅವರು ದುಡಿತಾ ಇದ್ದಾರೆ. 24 ಗಂಟೆ ಅವರು ದುಡಿತಾ ಇರ್ತಕ್ಕಂಥ ಏಕೈಕ ನಾಯಕ ನಮ್ಮ ಉದಯ್ ಕುಮಾರ್ ಅವ್ರಿಗೆ ಇನ್ನೂ ಹೆಚ್ಚಿಗೆ ದೇವರು ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.